ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ವ್ಲಾಗ್. ಇವತ್ತು ನಾವು ಮನೆಯಲ್ಲೇ ಮಿರ್ಚಿ ಮಾಡೋದು ಹೆಂಗಂತ ಹೇಳಿ ನೋಡೋಣ ಬರ್ರಿ. 2 ಬೌಲ್ನಷ್ಟು ನಾವು ಹಸೆಬ್ಯಾಳೆ ಹಿಟ್ಟನ್ನು ತೊಗೊಂಡೇವ್ರಿ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಓಂ ಕಾಳು ಅಂದ್ರೆ ಅಜ್ವಾಯಿನನ್ನು ತೊಗೊಂಡೇವ್ರಿ. ಚಿಟಿಕೆ ಅಡುಗೆ ಸೋಡಾವನ್ನು ಹಾಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೋಬೇಕ್ರಿ. ನೀವು ರುಚಿ ನೋಡಿ ಆಮೇಲೆ ಉಪ್ಪು ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬಹುದ್ರಿ. ಮಿರ್ಚಿ ಇನ್ನೂ ಗರಿ ಗರಿಯಾಗಿ ಬರಲಿ ಅಂತ ಹೇಳಿ ನಾವು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಂಡೇವ್ರಿ. ಅರ್ಧ ಟೇಬಲ್ ಸ್ಪೂನ್ನಷ್ಟು ನಾವು ಜೀರಿಗೆಯನ್ನು ಹಾಕ್ಕೊಂಡೇವ್ರಿ. ಈಗ ನಾವು ಯಾವುದೇ ಗಂಟಿಲ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಪೂರ್ತಿಯಾಗಿ ಕಲಿಸ್ಕೋಬೇಕ್ರಿ. ಗಂಟು ಅಂತ ಬಂತಂದ್ರೆ ಮಿರ್ಚಿ ಸರಿಯಾಗಿ ಬರುವುದಿಲ್ರಿ. ನಮಗೆ ಎಷ್ಟು ತೆಳು ಬೇಕು ನೋಡ್ರಿ ಅಷ್ಟು ತೆಳುವಾಗಿ ನಾವು ಹಿಟ್ಟನ್ನು ಕಲಿಸಿ ಈ ರೀತಿಯಾಗಿ ಹದವಾಗಿ ನಾವು ಹಿಟ್ಟನ್ನು ಕಲಿಸಿ ಇಟ್ಕೊಂಡೇವ್ರಿ. ಈಗ ಮಿರ್ಚಿಗೆ ಬೇಕಾದಂತಹ ದಪ್ಪನ ಮೆಣಸಿನ್ಕಾಯಿನ ನಾವು 1/4 kg ಅಷ್ಟು ತೊಗೊಂಡೇವ್ರಿ. ಇವನ್ನ ನೀವು ಹೆಚ್ಚಿನೂ ಮಾಡ್ಕೋಬಹುದು, ಇಲ್ಲ ಇಡಿಯಾಗಿ ತುದಿ ಅಷ್ಟ ಮುರಿದು ನೀವು ಇಟ್ಕೋಬಹುದ್ರಿ. ನೋಡ್ರಿ, ಈಗ ನಾವು ಗ್ಯಾಸನ್ನು ಹಚ್ಚಿಟ್ಕೊಂಡು ಈಗ ಬಾಳ್ಗಿ ಒಳಗೆ ಎಣ್ಣೆ ಕಾಯಿನ ಹಿಟ್ಟಿನೊಳಗೆ ಎದ್ದೆದ್ದಿ ಬಿಡಬೇಕ್ರಿ. ಇವನ್ನ ಮಿರ್ಚಿಯನ್ನು ನಾವು ಮನ್ಯಾಗ ಮಾಡಿದ್ರೆ ಮಕ್ಕಳು ತಿಂತಾವ್ರಿ, ದೊಡ್ಡವರು ತಿಂತಾರ. ಸಾಯಂಕಾಲದ ಹೊತ್ತಿಗೆ ನೀವು ಮಿರ್ಚಿ ಮಂಡಕ್ಕಿ ಜೊತೆ ತಿನ್ಬೋದ್ರಿ. ಇಲ್ಲಾಂದ್ರೆ ನೀವು ಹೊರಗೆ ಹೋಗಿ ತಿನ್ಬೇಕಂದ್ರೆ ಭಾಳ ಅಂದ್ರೆ 1 ಅಥವಾ 2 ತಿನ್ಬೋದ್ರಿ. ಯಾಕಂದ್ರೆ ಹೊರಗಡೆ ತಿಂದಿದ್ದು ಬಾಯಿ ಕಟ್ತಾವ್ರಿ, ಹಾಗಾಗಿ ಆರೋಗ್ಯನೂ ಸಹಿತ ಹಾಳಾಗುತ್ತೆ. ಅದ್ರ ಬದಲಿ ನಾವು ಮನೆಯೊಳಗೆ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರ್ರಿ, ದೊಡ್ಡವರು ಇಷ್ಟಪಟ್ಟು ತಿಂತಾರ. ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ಮಿರ್ಚಿ ಭಾಳ ಫೇಮಸ್ ರೀ. ಗದಗೊಳಗೂ ಮಿರ್ಚಿ ಮಾಡ್ತಾರೆ, ಹುಬ್ಳಿ ಒಳಗೂ ಮಿರ್ಚಿ ಮಾಡ್ತಾರೆ. ಬದ್ನಿಕಾಯಿ ಬಜ್ಜಿ ಮಿರ್ಚಿ 2 ಫೇಮಸ್. ನೀವು ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂದಾವ ಮಿರ್ಚಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.